ಹಾಯ್ ನಮಸ್ಕಾರ, ನಾನು ನಿಮ್ಮ ಕನ್ನಡದ ಹುಡುಗ ಗುರು ಮಾತಾಡ್ತಾ ಇದ್ದೀನಿ. ಇವತ್ತು ಪುಷಪ್ ಪುಲ್ ಅಪ್ ಫ್ರೀ ಸ್ಕ್ವಾಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೇಳ್ಬೋದು ಏನು ಗುರು ಬೇಸಿಕ್ಸ್ ಹೇಳ್ಕೊಡ್ತಾ ಇದೆಯಾ ಅಂತ. ಪಿಲ್ಲರ್ ಸ್ಟ್ರಾಂಗ್ ಆಗಿದ್ರೇ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರೋದು. ಯಾವತ್ತು ಬೇಸಿಕ್ ಪರ್ಫೆಕ್ಟ್ ಆಗಿರಬೇಕು. ಬನ್ನಿ ನೋಡೋಣ ಪುಷಪ್ ಪುಲ್ ಅಪ್ ಸ್ಕ್ವಾಟ್ಸ್ ಮಾಡೋದು ಹೇಗೆ ಅಂತ. ಪುಷಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಪುಷಪ್ ಮಾಡೋಕ್ಕಿಂತ ಮುಂಚೆ ಶೋಲ್ಡರ್ಸ್ ಸ್ಟ್ರೈಟು ನಿಮ್ಮ ಕೈ ಇಟ್ಕೋಬೇಕು. ಅದಾದಮೇಲೆ ಸ್ಪೈನ್ ನ್ಯೂಟ್ರಲಲ್ಲಿರಬೇಕು. ಚಿನ್, ಚೆಸ್ಟ್ ಮತ್ತು ಕೋರ್ ಸ್ಟ್ರೈಟ್ ಲೈನಲ್ಲಿರಬೇಕು. ಪೂರಾ ಕಂಪ್ಲೀಟಾಗಿ ಕೆಳಗಡೆ ಇಳಿಸಿ ಪೂರಾ ಕಂಪ್ಲೀಟಾಗಿ ಮೇಲೆ ಬರಬೇಕು. ಮತ್ತು ಬಾಡಿ ಪ್ಯಾರಲ್ಲಾಗಿರಲಿ. ಪುಲಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಪುಲಪ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಗ್ರಿಪ್ ಶೋಲ್ಡರ್ಸ್ ಲೆವೆಲಲ್ಲಿರಬೇಕು. ಮತ್ತು ಕೆಳಗಡೆ ರಿಲೀಸ್ ಮಾಡಬೇಕಿದ್ರೆ ಲ್ಯಾಟ್ಸ್ನ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಬೇಕು. ಪುಲ್ ಮಾಡಬೇಕಿದ್ರೆ ಕಂಪ್ಲೀಟಾಗಿ ಕ್ವೀಸ್ ಮಾಡಬೇಕು. ನಿಮ್ಮ ಟ್ರ್ಯಾಪ್ಸು, ಲ್ಯಾಟ್ಸ್ ಮೆಕ್ಡೋಸಿ, ಶೋಲ್ಡರ್ಸ್ ಡೆಲ್ಟಾಯ್ಡು, ಬ್ಯಾಕ್, ಟ್ರೈಸೆಪ್ ಮಸಲ್ಲು ಕಂಪ್ಲೀಟಾಗಿ ಕ್ವೀಸ್ ಮಾಡಬೇಕು. ಕಂಪ್ಲೀಟಾಗಿ ರಿಲೀಸ್ ಮಾಡಬೇಕು. ಫ್ರೀ ಸ್ಕ್ವಾಟ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಫ್ರೀ ಸ್ಕ್ವಾಟ್ ಮಾಡೋಕ್ಕಿಂತ ಮುಂಚೆ ಪೋಸ್ಚರ್ ತುಂಬಾ ಇಂಪಾರ್ಟೆಂಟು. ಶೋಲ್ಡರ್ಸ್ ಲೆವೆಲ್ ಲೆಗ್ಸ್ ಇರಬೇಕು. ಫುಟ್ ಮುಂದೆ ನೀ ಹೋಗಬಾರ್ದು. ಬ್ಯಾಕ್ ಸ್ಟ್ರೈಟಾಗಿರಲಿ. ಬ್ಯಾಕ್ ತುಂಬ ಬೆಂಡ್ ಮಾಡಬೇಡಿ. ಕೋರ್ ಟೈಟಾಗಿ ಇಟ್ಕೊಳ್ಳಿ. ಕೆಳಗಡೆ ಹೋಗಬೇಕಿದ್ರೆ ಬ್ರೀದ್ ಔಟ್ ಮಾಡಿ. ಮೇಲ್ಗಡೆ ಬರಬೇಕಿದ್ರೆ ಬ್ರೀದ್ ಇನ್ ಮಾಡಿ. ಈಗಾಗಲೇ ಗೊತ್ತಾಗಿರ್ಬೋದು ಪುಷಪ್ ಪುಲ್ ಅಪ್ ಫ್ರೀ ಸ್ಕ್ವಾಟ್ ಮಾಡೋದು ಹೇಗೆ ಅಂತೇಳಿ. ಈ ಥರ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಫಿಟ್ನೆಸ್ ಗುರು.